ಅಯ್ಯೋ ಮತ್ತೆ ಬೆನ್ನು ಸೊಂಟ ನೋವು ಬರ್ತಾ ಇದೆಯಲ್ಲ, ಕೇವಲ ಬೆನ್ನು ಸೊಂಟ ನೋವು ಅಷ್ಟೇ ಇದೆಯಾ ಅಥವಾ ಸೊಂಟದಿಂದ ಕಾಲಿಗೆ ಸೆಳೆತ ಬರ್ತಾ ಇದೆಯಾ? ಇದು ಮೂಳೆ ಮಾಂಸಖಂಡದ ತೊಂದರೆನಾ ಅಥವಾ ನರದ ಸಮಸ್ಯೆನಾ? ಈ ಮೂಳೆ ಮಾಂಸಖಂಡದಿಂದ ಹೆಚ್ಚಾಗಿ ಬರ್ತಾ ಇರುವಂತಹ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬೇರೆ, ಸೊಂಟದಿಂದ ಕಾಲಿಗೆ ಬರ್ತಾ ಇರುವಂತಹ ಸಯಾಟಿಕಾ ಅಥವಾ ನರ್ವ್ ಕಂಪ್ರೆಷನ್ ಬೇರೆ. ಇದನ್ನ ನಾವು ಹೇಗೆ ಗುರುತಿಸೋದು? ಇದ್ರ ವ್ಯತ್ಯಾಸಗಳೇನು? ನನಗೆ ಬರ್ತಾ ಇರುವಂತಹ ಸೊಂಟ ನೋವಿಗೆ ಮುಖ್ಯ ಕಾರಣಗಳೇನು? ಇದಕ್ಕೆ ಮನೆಮದ್ದುಗಳೇನು ಮತ್ತು ಯಾವಾಗ ನಾವು ಡಾಕ್ಟರ್ ಹತ್ರ ತೋರಿಸ್ಬೇಕು? ಇದನ್ನೆಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಬೆನ್ನು ಸೊಂಟ ನೋವು ಯಾಕೆ ಬರುತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ನಮ್ಮ ಬೆನ್ನು ಅಥವಾ ಬೆನ್ನು ಹುರಿ ಮೂಳೆ ಅನ್ನೋದು 33 ಮೂಳೆಗಳಿಂದ ಸೇರಿರುವಂತಹದ್ದು, ವರ್ಟಿಬ್ರಲ್ ಬೋನ್ ಅಂತ ಹೇಳ್ತೀವಿ. ಈ ವರ್ಟಿಬ್ರಾ ಬೋನ್ ಒಂದಕ್ಕೊಂದು ಮಧ್ಯದಲ್ಲಿ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಇರುತ್ತೆ. ಅದು ಒಂದು ಜೆಲ್ಲಿ ತರ ಇರುತ್ತೆ, ಅದು ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಈ ಮೂಳೆಗಳ ಅಕ್ಕಪಕ್ಕದಲ್ಲಿ ಲಿಗಮೆಂಟ್ಸ್ಗಳಿರುತ್ತೆ, ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳಿರುತ್ತೆ. ಈ ಮೂಳೆ ಒಳಗಡೆ ನಮ್ಮ ಮೆದುಳಿಂದ ಹಾದು ಹೋಗ್ತಾ ಇರುವಂತಹ ಸ್ಪೈನಲ್ ಕಾರ್ಡ್ ಅಂದ್ರೆ ನರಗಳ ಗೊಂಚಲು ಸೇರ್ಕೊಂಡು ಅದು ನಮ್ಮ ಕುತ್ತಿಗೆಯಿಂದ ಕೈಗಳಿಗೆ, ನಮ್ಮ ಬೆನ್ನಿಂದ ಸೊಂಟಕ್ಕೆ, ಕಾಲಿಗೆ ಎಲ್ಲ ಹೋಗ್ತಾ ಇರುವಂತಹ ನರಗಳು ಮೂಳೆಗಳ ಮಧ್ಯದಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಗೆ ಯಾವುದೇ ರೀತಿಯಾದಂತಹ ನೋವಿರೋದಿಲ್ಲ, ಎಲ್ಲ ಕೈಕಾಲುಗಳೆಲ್ಲ ನಾವು ಹೇಳ್ದಂಗೆ ಕೇಳ್ತಾ ಇರುತ್ತೆ. ಆದ್ರೆ ಯಾವಾಗ ನಮ್ಮ ಅಲ್ಲಿರುವಂತಹ ಮೂಳೆ ಮಾಂಸಖಂಡಗಳಿಗೆ ತೊಂದರೆ ಆಗುತ್ತೋ ಅಥವಾ ನರಕ್ಕೆ ಒತ್ತಡ ಬೀಳುತ್ತೋ ಅವಾಗ ಈ ಬೆನ್ನು ಸೊಂಟ ನೋವು ಬಂದ್ಬಿಡುತ್ತೆ. ಇದರಲ್ಲಿ ಮುಖ್ಯವಾಗಿ 2 ತರ ಅಂತ ಹೇಳ್ಬೋದು. ಒಂದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಮತ್ತೆ ಇನ್ನೊಂದು ನರ್ವ್ ಪೇನ್ ಅಥವಾ ಸಯಾಟಿಕಾ ಅಂತ. ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದ್ರೆ ಮುಖ್ಯವಾಗಿ ಮಸ್ಕ್ಯುಲರ್ ಪೇನ್ ಅಂತ, ಮಾಂಸಖಂಡಗಳ ಹಿಡ್ಕೊಂಡಾಗ ಅದರಲ್ಲಿ ತೊಂದರೆ ಆದಾಗ, ಮೂಳೆಯಿಂದ ತೊಂದರೆ ಆದಾಗ ಬರುವಂತಹ ಸಮಸ್ಯೆ. ಇದೇನು ಸಹಜವಾಗಿ ಹೆಚ್ಚಿನ ಜನರಿಗೆ ಕಾಣಿಸ್ಕೊಳ್ಳುವಂತಹದ್ದು ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಥವಾ ನಾರ್ಮಲ್ ಬ್ಯಾಕ್ ಪೇನ್ ಅಂತ ನಾವು ಹೇಳ್ಬೋದು. ಇದು ನಮ್ಗೆ ಆ ಭಾಗದಲ್ಲಿ ಮಾತ್ರ ಇರುತ್ತೆ, ಅಂದ್ರೆ ಬೆನ್ನಲ್ಲಿ ಮಾತ್ರ, ಕೆಳಗಡೆ ಭಾಗದ ಬೆನ್ನು ಸೊಂಟದಲ್ಲಿ ಮಾತ್ರ ನೋವಿರುತ್ತೆ, ಅಲ್ಲಿ ಮಾತ್ರ ಹೆಚ್ಚಿರುವಂತಹದ್ದನ್ನ ನಾವು ಬೆನ್ನು ಸೊಂಟ ನೋವು ಅಥವಾ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಹೆಚ್ಚು ಹೊತ್ತು ನಿಂತ್ಕೊಂಡು, ಸಪೋರ್ಟ್ ಇಲ್ಲದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುವಂತವ್ರಲ್ಲಿ, ಅಂದ್ರೆ ಈ ಬಸ್ ಕಂಡಕ್ಟರ್ ನಿಂತ್ಕೊಂಡೇ ಇರ್ತಾರೆ, ಅವ್ರಿಗೆ ಬೆನ್ನಿಗೆ ಸಪೋರ್ಟೇ ಇರೋದಿಲ್ಲ. ತುಂಬಾ ಹೊತ್ತು ಬೈಕ್ ಓಡಿಸ್ತಾ ಇರ್ತಾರೆ, ಜಂಪ್ ಆಗುವಂತಹ ಜಾಗದಲ್ಲಿ ಬೈಕ್ ಓಡಿಸ್ತಾ ಇರ್ತಾರೆ, ಬೈಕ್ ಓಡಿಸಿದಾಗ ಬೆನ್ನಿಗೆ ಸಪೋರ್ಟೇ ಇರೋದಿಲ್ಲ ಅಂತವ್ರಿಗೆ ಇರುತ್ತೆ. ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಆಫೀಸಲ್ಲಿ, ಬೆನ್ನಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಇಟ್ಕೊಳ್ಳದೆ ಯಾವುದೋ ಒಂದು ಭಂಗಿಯಲ್ಲಿ, ತಪ್ಪಾಗಿರುವಂತಹ ಭಂಗಿಯಲ್ಲಿ ಬೆನ್ನಿಗೆ ಸಪೋರ್ಟ್ ಇಲ್ಲದೆ ಇದ್ದಾಗ ಆವಾಗ ಬರುವಂತಹ ಸಮಸ್ಯೆ ಆಗಿರ್ಬೋದು. ಟಿವಿ ನೋಡ್ತಾ ಇರ್ತಾರೆ, ಸೋಫಾ ತುಂಬಾ ಸಾಫ್ಟ್ ಆಗಿರುತ್ತೆ, ಬೆನ್ನು ಒಳಗಡೆ ಹೋಗ್ಬಿಟ್ಟಿರುತ್ತೆ, ನಮಗೆ ಬೆನ್ನಿನ ಭಂಗಿ ಸರಿಯಾಗಿರೋದಿಲ್ಲ, ಬೆನ್ನಿಗೆ ಸಪೋರ್ಟ್ ಸರಿಯಾಗಿರೋದಿಲ್ಲ, ಅವಾಗ ಬರ್ಬೋದು. ವಯಸ್ಸಾಗಿರುವಂತವ್ರು ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆಯನ್ನು ಬಳಸ್ತಾರೆ, ಅವ್ರು ಆ ಕಡೆ ಈ ಕಡೆ ತಿರುಗಿದಾಗ ತುಂಬಾ ಹೊತ್ತು ಅದ್ರ ಮಲ್ಕೊಂಡು ಹೇಳ್ಬೇಕಾದ್ರೆ ಕಷ್ಟ ಆಗುತ್ತೆ, ಅವಾಗ ಬೆನ್ನು ಸೊಂಟ ನೋವು ಬರುವಂತದ್ದು ಇರಬಹುದು. ಇದೆಲ್ಲದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್, ಅಂದ್ರೆ ಆ ಭಾಗದಲ್ಲಿ ಮಾಂಸಖಂಡಗಳು ಸ್ಪ್ಯಾಸಮ್ ಹಿಡ್ಕೊಂಡ್ ಬಿಡುತ್ತೆ, ಅವಾಗ ಬರುವಂತಹ ಸಮಸ್ಯೆ ಅಂತ ಹೇಳ್ಬೋದು. ಇದು ಹೇಗಿರುತ್ತೆ ಅಂದ್ರೆ ಆ ಬೆನ್ನು ಸೊಂಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಅಲ್ಲಿ ಮಾತ್ರ ನೋವು ಬರುತ್ತೆ. ತುಂಬಾ ಹೊತ್ತು ಕೂತ್ಕೊಂಡ ನಂತರ, ತುಂಬಾ ಹೊತ್ತು ಕೆಲಸ ಮಾಡದ ನಂತರ ಬರುವಂತಹದ್ದು. ಈಗ ಬಗ್ಗಿ ಭಾರ ಎತ್ತಬೇಕಾದ್ರೆ ಸರಿಯಾದ ಭಂಗಿಯಲ್ಲಿ ಎತ್ತಲಿಲ್ಲ ಅಂತಂದ್ರೂ ಕೂಡ ಈ ರೀತಿಯಾದಂತಹ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬರ್ಬೋದು. ಒಂದು ಸಿಲಿಂಡರ್ ಎತ್ತಕ್ಕೆ ಹೋದ್ರು ಸಡನ್ ಆಗಿ ಚಳಕ್ ಅಂತ ಹಿಡ್ಕೊಂಡ್ಬಿಡ್ತು ಬೆನ್ನು ಅಂತ ಹೇಳ್ಬೋದು. ಅಥವಾ ತುಂಬಾ ಭಾರದ ಕೆಲಸ, ಇವತ್ತು ಗಾರೆ ಕೆಲಸ ಮಾಡ್ಕೊಂಡು ಬಂದ್ರು, ಬೆಳಗ್ಗೆಯಿಂದ ಸಂಜೆ ತನಕ ಸುಸ್ತಾಗಿರುವಂತಹ ಕೆಲಸ ಮಾಡಿದೆ, ಆಮೇಲೆ ಸೊಂಟ ನೋವು ಬರ್ತಾ ಇದೆ, ಅಲ್ಲಿ ಮಾತ್ರ ಇದೆ ಅಂತಂದ್ರೆ ಇದು ಕೂಡ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಇದು ಈ ರೀತಿ ಬಿಗಿ ಕೆಲಸ ಮಾಡುವಂತವರಲ್ಲಿ ಯಾರು ಸರಿಯಾದ ಭಂಗಿಯನ್ನ ಮೇಂಟೈನ್ ಮಾಡಲ್ವೋ, ಸರಿಯಾದ ಸಪೋರ್ಟ್ ಇಲ್ಲದೆ ಕರೆಕ್ಟ್ ಆಗಿ ಬೆನ್ನಿಗೆ ಸಪೋರ್ಟ್ ಕೊಡದೆ ಕೆಲಸ ಮಾಡ್ತಾರೋ, ಮನೆಯಲ್ಲಿ ಕೆಲಸ ಮಾಡಿರೋ ಆಗಿರ್ಬೋದು, ಹೊರಗಡೆ ಕೆಲಸ ಮಾಡಿರೋ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಯಾರಿಗೂ ಕೂಡ ಬರುವಂತಹ ಸಮಸ್ಯೆ ಅಂತ ಹೇಳ್ಬೋದು. ಇದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಅಲ್ಲಿ ಮಾತ್ರ ನೋವಿರುತ್ತೆ, ಡಲ್ ಏಕಿಂಗ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ರೀತಿಯಾದಂತಹ ನೋವು, ಕಂಟಿನ್ಯೂಸ್ ಆಗಿ ನೋವಿರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಸ್ವಲ್ಪ ರೆಸ್ಟ್ ತಗೊಂಡ್ರೆ, ಮಲ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುವಂತಹ ನೋವು ಅಂತ ಹೇಳ್ಬೋದು. ಸ್ವಲ್ಪ ಬಿಸಿನೀರು ಶಾಖವನ್ನು ಕೊಟ್ರೆ ಅದು ಕಡಿಮೆ ಆಗುತ್ತೆ, ಸ್ವಲ್ಪ ನಾವು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಕರೆಕ್ಟ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಈ ರೀತಿಯಾದಂತಹ ನೋವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ. ಅದೇ ನರ್ವ್ ಪೇನ್ ಅಥವಾ ಸಯಾಟಿಕಾ ಪೇನ್ ಅಂದ್ರೆ ಯಾವ ತರ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಮೂಳೆಗಳ ಮಧ್ಯದಲ್ಲಿ ಇರುವಂತಹ ನರ ಏನ್ ಹೊರಗಡೆ ಬರ್ತಾ ಇದೆಯೋ ಅದ್ರ ಮೇಲೆ ಒತ್ತಡ. ಅದು ನಾವು ಸವಕಳಿ ಆದ ನಂತರ, ವಯಸ್ಸಾದ ನಂತರ ಮೂಳೆ ಸವಕಳಿ ಆದಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಥವಾ ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಅಂತ ಹೇಳ್ತೀವಿ. ವಯಸ್ಸಾದ ತಕ್ಷಣ ಮೂಳೆಗಳು ಸವಿಯುತ್ತೆ, ಅವಾಗ ಆ ನರಗಳ ಮೇಲೆ ಮೂಳೆ ಒತ್ತಡ ಬೀಳುತ್ತೆ, ಅವಾಗ ನರದ ಮೇಲೆ ಒತ್ತಡ ಬಂದು ಕಾಲಿಗೆಲ್ಲ ಸೆಳೆತ ಬರುತ್ತೆ. ಸೊಂಟದಿಂದ ಕಾಲಿಗೆ ಸೆಳೆತ ಬರೋದನ್ನ ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಇದು ನರ್ವ್ ಕಂಪ್ರೆಷನ್, ನರದ ಮೇಲೆ ಹಿಚಕ್ತಾ ಇರುತ್ತೆ, ಅಲ್ಲಿ ಒಳಗಡೆ ಒತ್ತಡ ಬರ್ತಾ ಇರುತ್ತೆ, ಅವಾಗ ಕಾಣಿಸ್ಕೊಳ್ಳುವಂತಹ ನೋವು ಅಂತ ಹೇಳ್ಬೋದು.
ಇದು ಡಿಸ್ಕ್ ಸಮಸ್ಯೆಯಿಂದನೂ ಕೂಡ ಕಾಣಿಸ್ಕೊಳ್ಳುವಂತಹದ್ದು ಸಾಮಾನ್ಯ. ಅಂದ್ರೆ ಮೂಳೆ ಮಧ್ಯದಲ್ಲಿರುವಂತಹ ಡಿಸ್ಕ್ ಯಾವ್ದು ಇರುತ್ತೋ ಅದು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತಾ ಇರುತ್ತೋ, ಯಾವಾಗ ಅದಕ್ಕೆ ಸಡನ್ ಆಗಿ ಏಟ್ ಬಿದ್ದಾಗ, ಹೊಡೆತ ಬಿದ್ದಿರ್ಬೋದು, ಅಥವಾ ಬಗ್ಗಿ ಭಾರ ಎತ್ತಬೇಕಾದ್ರೆ ಸಡನ್ ಆಗಿ ಆ ಡಿಸ್ಕ್ ಸ್ವಲ್ಪ ಹರಿದು ಅಥವಾ ಅದು ವೀಕ್ ಆಗಿ ಹಿಂದ್ಗಡೆ ಹೋಗಿ ನರದ ಮೇಲೆ ಒತ್ತಡ ಕೊಟ್ಟಾಗ ಸಯಾಟಿಕಾ ನೋವು ಬರ್ಬೋದು. ಈ ನೋವು ಬೆನ್ನಿಂದ ಸೊಂಟದಿಂದ ಕಾಲಿಗೆ ಸೆಳೆತ ಬರುತ್ತೆ. ಸಯಾಟಿಕ್ ನರ್ವ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರುವಂತಹ ಅತ್ಯಂತ ಉದ್ದವಾದಂತಹ ನರ. ನಮ್ಮ ಮೆದುಳಿಂದ ಬರ್ತಾ ಇರುವಂತಹ ಸ್ಪೈನಲ್ ಕಾರ್ಡ್ ಸೊಂಟದಿಂದ ಹೊರಗಡೆ ಬರ್ಬೇಕಾದ್ರೆ 3-4 ನರಗಳು ಸೇರಿ ಸಯಾಟಿಕ್ ನರ್ವ್ ಅಂತ ಆಗುತ್ತೆ. ಅದು ನಮ್ಮ ಪೃಷ್ಠಭಾಗದಿಂದ, ನಮ್ಮ ತೊಡೆ ಹಿಂಭಾಗದಿಂದ, ನಮ್ಮ ಮೀನ್ಕಂಡದ ಭಾಗದಿಂದ ಹೋಗಿ ನಮ್ಮ ಪಾದಕ್ಕೆ ಹೋಗುವಂತಹ ನರ ಅಂತ ಹೇಳ್ಬೋದು. ಈ ನರ ಇರಿಟೇಟ್ ಆದಾಗ, ಅದರಲ್ಲಿ ಒತ್ತಡ ಬಂದಾಗ ಸೊಂಟ ನೋವಿನ ಜೊತೆಗೆ ಕಾಲಲ್ಲಿ ಸೆಳೆತಾ ಇರುತ್ತೆ. ಅದು ಯಾವ ತರ ಸೆಳೆತಾ ಇರುತ್ತೆ, ಒಂಥರ ಚುಚ್ಚದಂಗ ಆಗುತ್ತೆ, ಒಂಥರ ಕರೆಂಟ್ ಹೊಡೆದಂಗ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಕೆಲವೊಬ್ರು ಒಂದು ಚಾಕು ತಗೊಂಡು ನನಗೆ ಎಳೆದಂಗ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಕೆಲವೊಬ್ಬರಿಗೆ ಕಾಲಲ್ಲಿ, ಅದ್ರ ಜೊತೆಗೆ ಕಾಲಲ್ಲಿ ನರದ ಮೇಲೆ ಒತ್ತಡ ಬಂದಾಗ ಆ ನರದಲ್ಲಿ ಒಂಥರ ಇರುವೆ ಹರಿದಂಗ ಆಗೋದು, ಕರೆಂಟ್ ಹೊಡೆದಂಗ ಆಗೋದು, ಈ ರೀತಿ ಅದ್ರ ಜೊತೆಗೆ ಒಂಥರ ಜುಮ್ ಬರೋದು, ಮರಗಟ್ಟುವಂತಹ ಭಾವನೆ ಆಗುವಂತಹ ಸಾಧ್ಯತೆ ಇರಬಹುದು. ಸ್ವಲ್ಪ ದಿನದಿಂದ ಹೆಚ್ಚು ಇದೇ ತರ ಆಗ್ತಾ ಇದೆ ಅಂತಂದ್ರೆ ಕಾಲಲ್ಲಿ ವೀಕ್ನೆಸ್ ಬರುವಂತ ಸಾಧ್ಯತೆ ಇರಬಹುದು. ಮುಂದೆ ಬಗ್ಗಿದ್ರೆ ಈ ನೋವು ಹೆಚ್ಚು ಕಾಣಿಸ್ಕೊಡುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಸಯಾಟಿಕ್ ನರ್ವ್ ಅಂತ. ಇದು ರಾತ್ರಿ ಮಲ್ಕೊಂಡಾಗೂ ಕೂಡ ನರದ ಮೇಲೆ ಇರಿಟೇಷನ್ ಹೆಚ್ಚಾಗಿ ಕೆಲವೊಬ್ಬರಿಗೆ ರಾತ್ರಿ ನಿದ್ದೆನೆ ಬರಲ್ಲ, ಕಾಲ್ ಸೆಳೆತ ಹೆಚ್ಚಾಗುತ್ತೆ ಅಂತ ಹೇಳ್ತಿರೋಂಥವ್ರು ಇರ್ತಾರೆ. ಭಾರ ಎತ್ತಿದ್ರೆ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಅಂತ. ಸೊ ಈ ನೋವು ಸಯಾಟಿಕ್ ಅಂದ್ರೆ ನರ್ವ್ ಪೇನ್ ಅಥವಾ ಸಯಾಟಿಕಾ ಅಂತ ಹೇಳ್ಬೋದು. ಇದನ್ನ ನಾವು ಹೇಗೆ ಕಂಪೇರ್ ಮಾಡ್ಬೋದು? ಒಂದು ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅನ್ನುವಂಥದ್ದು ಒಂದು ಉದಾಹರಣೆಗೆ ಒಂದು ಬಾಗಿಲಿನ ಹಿಂಜ್ ಅಂತ ತಿಳ್ಕೊಳ್ಳಿ. ಅಂದ್ರೆ ಬಾಗಿಲನ್ನ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಬಾಗಿಲನ್ನ ಫಿಕ್ಸ್ ಮಾಡ್ಲಿಕ್ಕೆ ಒಂದು ಹಿಂಜ್ ಅನ್ನು ಉಪಯೋಗಿಸ್ತಾರೆ. ಅದಕ್ಕೆ ಸ್ವಲ್ಪ ತುಕ್ ಹಿಡಿದ್ರೆ ಅಥವಾ ಅದು ಸ್ವಲ್ಪ ಹಳತಾದ್ರೆ ಬಾಗಿಲು ಮೂವ್ಮೆಂಟ್ ಮಾಡ್ಬೇಕಾದ್ರೆ ಟೈಟ್ ಆಗಿರುತ್ತೆ, ಒಂಥರ ಶಬ್ದ ಬರುತ್ತೆ, ಕರ್ಕರ್ ಅಂತ ಶಬ್ದ ಬರುತ್ತೆ. ಅದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ. ಅಂದ್ರೆ ನಮ್ಮ ಮಾಂಸಖಂಡಗಳು ಹಿಡ್ಕೊಂಡ್ಬಿಟ್ಟಿರುತ್ತೆ, ಟೈಟ್ ಆಗಿರುತ್ತೆ, ಆವಾಗ ನಮ್ಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೂವ್ಮೆಂಟ್ ಮಾಡಿದಾಗ ನೋವು ಹೆಚ್ಚಾಗುತ್ತೆ ಅಂತ ಹೇಳುವಂತದ್ದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಅದೇ ಈ ಸಯಾಟಿಕ್ ನರ್ವ್ ಅನ್ನುವಂಥದ್ದು ಒಂದು ವೈರ್, ಅಂದ್ರೆ ಈ ನರ ಅನ್ನುವಂಥದ್ದು ಒಂದು ಕರೆಂಟಿನ ವೈರ್ ಅಂತ ನಾವು ಹೋಲಿಸಬಹುದು. ಆ ನರದ ಮೇಲೆ ಯಾವಾಗ ಒತ್ತಡ ಬೀಳುತ್ತೋ, ಅದು ಹಿಚ್ಕುತ್ತೋ, ಅವಾಗ ಆ ನರ ಒಂದು ಕರೆಂಟಿನ ವೈರ್ನ ಹಿಚ್ಕಿದ್ರೆ ಅಲ್ಲಿ ಸ್ಪಾರ್ಕ್ ಎಲ್ಲ ಬಂದ್ಬಿಡ್ಬೋದು. ಅದೇ ರೀತಿ ಆ ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಒಂಥರ ಜುಮ್ ಬರುವಂತಹದ್ದು, ಕಚ್ ಎಳೆಯುವಂತಹದ್ದು, ಮರಗಟ್ಟುವಂತಹದ್ದು, ಈ ರೀತಿಯಾದಂತಹ ಭಾವನೆ ಬರುತ್ತೆ. ಆವಾಗ ಆ ಸಯಾಟಿಕಾ ಇರೋರು ಒಂದ್ ಕಡೆಗೆ ಬಾಗಿ ನಿಂತ್ಕೊಂಡಿರ್ತಾರೆ. ಸಡನ್ ಆಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಒಂದ್ ಕಡೆಗೆ ತಿರುಗಿರ್ತಾರೆ. ಅವಾಗ ಆ ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಕಾಲನ್ನ ಮಡಚಿದಾಗ ಆರಾಮಾಗುತ್ತೆ. ಇದೆಲ್ಲದೂ ಕೂಡ ಈ ಸಯಾಟಿಕಾ ಅಂತ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನನಗೆ ಬರ್ತಾ ಇರುವಂತಹ ನೋವು ಇದು ಮೆಕ್ಯಾನಿಕಲ್ ಬ್ಯಾಕ್ ಪೇನೋ ಅಥವಾ ಸಯಾಟಿಕಾನೋ ಅನ್ನೋಂತ ಅರ್ಥ ಆಗುತ್ತೆ. ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಮತ್ತು ಸಯಾಟಿಕಾ ಈ ಎರಡರ ಮಧ್ಯದಲ್ಲಿರುವಂತಹ ವ್ಯತ್ಯಾಸಗಳೇನು, ಅದನ್ನ ಹೇಗೆ ಗುರುತಿಸೋದು ಅಂತ ಈ ಟೇಬಲ್ ಅನ್ನ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಬೇಕಿದ್ರೆ ನೀವು ಇದರ ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು. ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹದ್ದು ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. 80-90% ಸಲ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇರುತ್ತೆ, ಇದು ಮಾಂಸಖಂಡ ಇರುತ್ತೆ. ಇದನ್ನ ಟ್ರೀಟ್ಮೆಂಟ್ ಕೊಡೋದು ಸುಲಭ, ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ನನಗೆ ತುಂಬಾ ಜನ ಕೇಳ್ತಿರ್ತಾರೆ, ನನಗೆ ಬಂದಿರುವಂತಹ ಸೊಂಟ ನೋವು ಸೀರಿಯಸ್ ಅಥವಾ ಸೀರಿಯಸ್ ಅಲ್ವಾ ಡಾಕ್ಟ್ರೇ ಅಂತ. ಸೀರಿಯಸ್ ಯಾವಾಗ ಅಂತಂದ್ರೆ ಇದು ಸಯಾಟಿಕಾ ಜಾಸ್ತಿ ಆಗ್ತಾ ಇದೆ ಅಂತ, ಪ್ರೋಗ್ರೆಸಿವ್ ಸಯಾಟಿಕಾ ಇದ್ರೆ ಅದು ಸೀರಿಯಸ್ ಅಂತ. ಇದಕ್ಕೆ ನಾವು 3 ಪ್ರಶ್ನೆಗೆ ಉತ್ತರ ಕಂಡುಕೋಬೇಕು. ಮೊದಲನೇದು, ನನ್ನ ಬೆನ್ನು ಸೊಂಟ ನೋವು ಬರ್ತಾ ಇರುವಂತಹದ್ದು ತೊಡೆ ಹಿಂಭಾಗದಿಂದ ಮಂಡಿ ಕೆಳಗಡೆ ಅಂದ್ರೆ ಮೀನ್ಕಂಡದ ಹಾಗೆ ಪಾದ ತನಕನೂ ಹೋಗ್ತಾ ಇದೆಯಾ? ಅದಕ್ಕೆ ಹೌದು ಅಂದ್ರೆ ಇದು ಸಯಾಟಿಕಾ ಇರಬಹುದು. ಮೀನ್ಕಂಡದಿಂದ ಆ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ನರದಲ್ಲಿ ಒತ್ತಡ ಅಲ್ಲಿದೆ ಅಂತ. ಎರಡನೇದು, ಕಾಲ್ಗಳಲ್ಲಿ ಅಥವಾ ಯಾವ ಕಡೆ ನೋವು ಇದೆಯೋ ಆ ಕಡೆ ಜುಮ್ ಬರುವಂತಹದ್ದು, ಮರಗಟ್ಟುವಂತಹದ್ದು, ವೀಕ್ನೆಸ್ ಆಗ್ತಾ ಇದೆಯೋ, ನನಗೆ ಕಾಲಲ್ಲಿ ಶಕ್ತಿನೇ ಇಲ್ಲ ಅಂತ ಅನಿಸ್ತಾ ಇದ್ರೆ ಇದು ಸಯಾಟಿಕಾ ಇರುವಂತಹ ಸಾಧ್ಯತೆ ಹೆಚ್ಚು ಅಂತ. ಮೂರನೇದು, ಕೆಮ್ಮಿದಾಗ, ಸೀನಿದಾಗ ಅಥವಾ ಮುಂದೆ ಬಗ್ಗದಾಗ ನನಗೆ ಕಾಲಲ್ಲಿ ಶಾಕ್ ಹೊಡೆದಂಗೆ ಆಗ್ತಾ ಇದೆ ಅಥವಾ ಈ ನೋವು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಸಯಾಟಿಕಾ ಇರಬಹುದು. ಈ 3 ಪ್ರಶ್ನೆಗೆ ಹೌದು ಅಂತ ಉತ್ತರ ಇದ್ರೆ ಖಂಡಿತವಾಗಿ ಇದು ಸೀರಿಯಸ್ ಪ್ರಾಬ್ಲಮ್ ಇರಬಹುದು. ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಚಿಕಿತ್ಸೆ ತಗೊಳ್ಳುವಂತಹದ್ದು ಮುಖ್ಯ ಅಂತ. ಇದಕ್ಕೆ ಮನೆಮದ್ದುಗಳು ಏನು, ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಬಹುದು, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಆದ್ರೆ ಏನು, ಸಯಾಟಿಕಾ ಆದ್ರೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತಂದ್ರೆ ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ನೋವಿಗೆ ನಾವು ಮೊದಲು ರೆಸ್ಟ್ ಅನ್ನು ಕೊಡಬೇಕು. ರೆಸ್ಟ್ ಅಂದ್ರೆ 1-2 ದಿನದ ತನಕ ನಾವು ಸರಿಯಾಗಿ ರೆಸ್ಟ್ ತಗೊಂಡ್ರೆ, 2 ಕಾಲ್ಗಳನ್ನ ಮಡಚಿ ಮಂಡಿ ಕೆಳಗಡೆ 1 ಅಥವಾ 2 ದಿಂಬನ್ನು ಇಟ್ಕೊಂಡು ಮಲ್ಕೊಳ್ಳುವಂತಹದ್ದು, ಅಥವಾ ಒಂದು ಕುರ್ಚಿ ಅನ್ನು ಇಟ್ಕೊಂಡು 2 ಕಾಲ್ಗಳನ್ನ ಆ ಕುರ್ಚಿ ಮೇಲೆ ಅಥವಾ ಒಂದು ಹಾಸಿಗೆಯನ್ನ ಮಡಚಿ ಅದರ ಮೇಲೆ ಇಟ್ಕೊಂಡಿದ್ದಾಗ, ಹಿಪ್ ಮತ್ತೆ ಮಂಡಿಯನ್ನ 90 ಡಿಗ್ರೀಸ್ ಅಲ್ಲಿ ಬೆಂಡ್ ಮಾಡಿ ಇಟ್ಕೊಂಡಿದ್ದಾಗ ನಮ್ಗೆ ಆದಷ್ಟು ಬೇಗ ಆ ಹಿಂದ್ಗಡೆ ಇರುವಂತಹ ಸೊಂಟದಲ್ಲಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನಮ್ಗೆ ಬೇಗ ಆರಾಮಾಗುತ್ತೆ.
ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ. ಸಡನ್ ಬ್ಯಾಕ್ ಪೇನ್ ಅಂದ್ರೆ ಏನು, ಅವಾಗ ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಾದ ನಂತರ ಸ್ವಲ್ಪ ಬಿಸಿನೀರು ಶಾಖವನ್ನು ಕೊಡುವಂಥದ್ದು, ಬೇಕಿದ್ರೆ 1 ರಿಂದ 2 ದಿನದ ತನಕ ನೋವಿಗೆ ಮಾತ್ರೆಗಳನ್ನ ತಗೋಬಹುದು. ಸ್ವಲ್ಪ ನೋವು ಕಡಿಮೆ ಆಯಿತು ಅನ್ನೋ ನಂತರ ಕೆಲವೊಂದಿಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅನ್ನ ಮಾಡಬೇಕು. ಪ್ರತಿದಿನ ನನ್ಗೆ ಬೆನ್ನು ನೋವು ಬರಬಾರ್ದು ಅಂದ್ರೆ 10 ನಿಮಿಷ ಯಾವ ಸ್ಟ್ರೆಚಿಂಗ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. ಅದರಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಕೊಂಡು ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಕಲ್ತ್ಕೋಬಹುದು. ಸೊ ಇದಾದ ನಂತರ ಹೆಚ್ಚಿನ 95 ರಿಂದ 98% ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇರುವಂತದ್ದು ತನ್ನಿಂತಾನೆ ಸರಿಯಾಗ್ಬಿಡುತ್ತೆ. ಅದೇ ಸಯಾಟಿಕಾ ನೋವು ಇತ್ತು ಅಂತಂದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ. ಅಂದ್ರೆ 2 ಕಾಲ್ಗಳನ್ನ ನಾನು ಎರಡು ದಿಂಬನ್ನು ಇಟ್ಕೊಂಡು ಕಾಲನ್ನ ಮಡಚಿಟ್ಕೊಳ್ಳೋದು ಅಥವಾ ಒಂದು ಕುರ್ಚಿ ಮೇಲೆ ಇಟ್ಕೊಂಡು ಮಲ್ಕೊಂಡಾಗ ಅವಾಗ್ಲೂ ಕೂಡ ನರದ ಮೇಲೆ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಅದಾಗಿ ಸ್ವಲ್ಪ ನಾವು ರೆಸ್ಟ್ ಅನ್ನು ಕೊಡಬೇಕು. 1 ರಿಂದ 2 ವಾರಕ್ಕಿಂತ ಜಾಸ್ತಿ ಈ ನೋವು ಕಾಲ್ ಸೆಳೆತ ಬರ್ತಾ ಇದೆ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆಯನ್ನ ತಗೋಬೇಕು. ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿ ನೋಡಿದಾಗ ಸಯಾಟಿಕಾ ನರ್ವ್ ವೀಕ್ನೆಸ್ ಇದೆಯಾ, ನಮ್ಗೆ 2 ವಾರದಕ್ಕಿಂತ ಹೆಚ್ಚು ಪ್ರೋಗ್ರೆಸಿವ್ ವೀಕ್ನೆಸ್ ಇದೆ ಅಂತಂದ್ರೆ MRI ಸ್ಕ್ಯಾನ್ ಮಾಡಿ ನೋಡಿದಾಗ ಆ ಡಿಸ್ಕ್ ಎಷ್ಟು ನರದ ಮೇಲೆ ಒತ್ತಡ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಅವಶ್ಯಕತೆ ಇದ್ರೆ MRI ಸ್ಕ್ಯಾನ್ ಅನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅವಾಗ ಮಾಡ್ಬೇಕಾಗುತ್ತೆ. ಅನಂತರ ಅದಕ್ಕೆ ಬೇಕಾಗಿರುವಂತಹ ಸ್ಟ್ರೆಚಸ್ ಬೇರೆ ಇರುತ್ತೆ. ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ನಾನು ವ್ಯಾಯಾಮ ಮಾಡ್ಬಿಟ್ಟೆ ಅನ್ನೋದು ತಪ್ಪು. ಡಾಕ್ಟರ್ ಹತ್ರ ಹೋಗಿ ಕರೆಕ್ಟ್ ಆಗಿ ಗೊತ್ತಿರುವಂತಹ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಸ್ಟ್ರೆಚಿಂಗ್, ಸಯಾಟಿಕ್ ಆಗಿ ಬೇಕಾಗಿರುವಂತಹ ಸ್ಟ್ರೆಚಸ್ ಅನ್ನು ಮಾಡಿದಾಗ ನಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಕೆಲವೊಂದು ಮಸಲ್ ರಿಲ್ಯಾಕ್ಸೆಂಟ್ ಮಾತ್ರೆಗಳನ್ನ, ಒಳಗಡೆ ಇರುವಂತಹ ಉರಿಯೂತವನ್ನ, ಆಂಟಿ ಇನ್ಫ್ಲಮೇಟರಿ ಮಾತ್ರೆಗಳನ್ನ, ನರ್ವ್ ಅಲ್ಲಿ ಬರ್ತಾ ಇರುವಂತಹ ಪ್ರೆಷರ್ ನ ಕಡಿಮೆ ಮಾಡ್ಲಿಕ್ಕೆ, ನರ್ವ್ ಪೇನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಕೊಡುವಂತಹ ಕೆಲವೊಂದು ಮಾತ್ರೆಗಳನ್ನ, ಕೆಲವೊಂದು ಫಿಸಿಯೋಥೆರಪಿ ಮೊಡಾಲಿಟೀಸ್, ಈಗ ಇಂಟರ್ಮಿಟೆಂಟ್ ಲಂಬಾರ್ ಟ್ರಾಕ್ಷನ್ ಅಂತ ಹೇಳ್ತೀವಿ, ಇಂಟರ್ಫೆರೆನ್ಸ್ ಥೆರಪಿ IFT ಅಂತ ಹೇಳ್ತೀವಿ, ಟೆನ್ಸ್ ಥೆರಪಿ ಅಂತ ಹೇಳ್ತೀವಿ, ಅಲ್ಟ್ರಾಸೋನಿಕ್ ಮಸಾಜ್ ಅಂತ ಇರುತ್ತೆ. ಇದನ್ನೆಲ್ಲ ಕೆಲವೊಂದು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಈ ಸಯಾಟಿಕಾ, ಎಲ್ಲಾ ಸಯಾಟಿಕಾಗೂ ನಾವು ಆಪರೇಷನ್ ಬೇಕಾಗುತ್ತಾ? ಖಂಡಿತ ಅಲ್ಲ. ಆಪರೇಷನ್ ಬೇಕಾಗುವಂಥದ್ದು ಕೆಲವೊಂದು ತೊಂದರೆಗಳಲ್ಲಿ ಯಾವುದೋ ಒಂದು ವಾರ 2 ವಾರ ನಾವು ಕರೆಕ್ಟ್ ಆಗಿ ಮಾತ್ರೆ ಕೊಟ್ಟು ಸರಿಯಾಗಿ ಫಿಸಿಯೋಥೆರಪಿ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾತ್ರ ಆಪರೇಷನ್ ತರದ್ ಬೇಕಾಗುತ್ತೆ. ಸಯಾಟಿಕಾ ಅಂದ ತಕ್ಷಣ ಸೀರಿಯಸ್ ನನಗೆ ಆಪರೇಷನ್ ಅಂತ ಅನ್ಕೊಳ್ಳುವಂಥದ್ದು ತಪ್ಪು ಕಲ್ಪನೆ. ಹೆಚ್ಚಿಂದು ಈ ಹೇಳಿರುವಂತಹ ಕೆಲವೊಂದು ರೆಸ್ಟ್, ಕೆಲವೊಂದು ಫಿಸಿಯೋಥೆರಪಿ ಮೊಡಾಲಿಟೀಸ್ ಮಾಡಿಕೊಂಡು, ಕೆಲವೊಂದು ಮಾತ್ರೆಗಳನ್ನು ತಗೊಂಡು, ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು, ನನ್ನ ಭಂಗಿಯನ್ನ ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಬೆನ್ನು ಸೊಂಟ ನೋವನ್ನು ನಾವು ಸರಿಪಡಿಸ್ಕೋಬಹುದು. ಇದೆಲ್ಲದರ ಜೊತೆಗೆ ಒಂದ್ಸಲ ನೋವು ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಈ ತೊಂದರೆ ಬರಬಾರ್ದು, ಹೆಚ್ಚಾಗಬಾರ್ದು ಅಂತಂದ್ರೆ ಕೆಲವೊಂದು ಮುಂಜಾಗ್ರತೆ ಕ್ರಮವನ್ನ ನಾವು ವಹಿಸಬೇಕು. ದೇಹದ ತೂಕವನ್ನ ಕಡಿಮೆ ಮಾಡಿ ಇಟ್ಕೋಬೇಕು. ನಾವು ಕೂತ್ಕೊಳ್ಳುವಂತಹ ಕುರ್ಚಿ ಸರಿಯಾಗಿರ್ಬೇಕು. ಎರ್ಗಾನಾಮಿಕ್ ಚೇರ್ ಅಂದ್ರೆ ಏನು, ಹೇಗೆ ಕೂತ್ಕೋಬೇಕು ಅಂತ ಇಲ್ಲಿ ನೋಡಬಹುದು. ನಾವು ಕೂತ್ಕೊಳ್ಳುವಂತಹ ಭಂಗಿ ಸರಿಯಾಗಿರ್ಬೇಕು. ಜೊತೆಗೆ ನಾವು ಮಲ್ಕೊಳ್ಳುವಂತಹ ಹಾಸಿಗೆಯನ್ನ, ಬೆನ್ನು ಸೊಂಟ ನೋವು, ಕುತ್ತಿಗೆ ನೋವು ಇದ್ದಾಗ ಹೇಗೆ ಚೂಸ್ ಮಾಡಬೇಕು, ಆಯ್ಕೆ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಂಡು ನೀವು ಕಲ್ತ್ಕೋಬಹುದು. ತುಂಬಾ ಸಾಫ್ಟ್ ಇರಬಾರ್ದು, ತುಂಬಾ ಹಾರ್ಡ್ ಇರಬಾರ್ದು, ಮೀಡಿಯಂ ಫಾರ್ಮ್ ಮ್ಯಾಟ್ರೆಸ್ ಇರಬೇಕು. ಮಲ್ಕೊಳ್ಳುವಂತಹ ಭಂಗಿ ಹೇಗಿರ್ಬೇಕು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ನಂತರ ಅದ್ರ ಜೊತೆಗೆ ಪ್ರತಿದಿನ ವಾಕಿಂಗ್ ಮಾಡಬೇಕು. ಅರ್ಧ ಗಂಟೆ ಆದ್ರೂ ವಾಕಿಂಗ್ ಮಾಡುವಂಥದ್ದು ಬಹಳ ಮುಖ್ಯ. ಮುಂದೆ ಬಗ್ಗಿ ಭಾರ ಎತ್ತಬೇಕಾದ್ರೆ ಹೇಗೆ ಸರಿಯಾದ ಟೆಕ್ನಿಕಲ್ ಹೇಗೆ ಎತ್ತಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಕಲ್ತ್ಕೋಬೇಕು. ಮಂಡಿ ಮಡಚಿ ಬೆನ್ನವನ್ನು ನೇರವಾಗಿ ಇಟ್ಕೊಂಡು ಬೆನ್ನು ಸೊಂಟದ ಮೇಲೆ ಹೆಚ್ಚು ಒತ್ತಡ ಬೀಳದೆ ಕರೆಕ್ಟ್ ಆಗಿ ಎತ್ತುವಂತಹ ಟೆಕ್ನಿಕ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಪ್ರತಿನಿತ್ಯ ಒಂದಿಷ್ಟು ವ್ಯಾಯಾಮಗಳನ್ನ ಮಾಡಬೇಕು. 10 ನಿಮಿಷ ಆದ್ರೂ ಬ್ಯಾಕ್ ಸ್ಟ್ರೆಚಸ್ ಅನ್ನ ಮಾಡಬೇಕು. ನೀ ಟು ಚೆಸ್ಟ್ ಸ್ಟ್ರೆಚ್ ಆಗಿರ್ಬೋದು, ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್ ಆಗಿರ್ಬೋದು, ಭುಜಂಗಾಸನ ಆಗಿರ್ಬೋದು, ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್, ಬರ್ಡ್ ಡಾಗ್ ಸ್ಟ್ರೆಚ್, ಈ ರೀತಿ ಹಲವಾರು ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡುವಂತದ್ದನ್ನ ಇಟ್ಕೊಂಡಿದ್ರೆ ಮುಂದೆ ಪದೇ ಬರದೇ ಇರೋ ರೀತಿಯಲ್ಲಿ ಇದನ್ನ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾವು ಈ ಬೆನ್ನು ಸೊಂಟ ನೋವು ಬರುವಂತಹದ್ದು ನನಗೆ ಬರ್ತಾ ಇರುವಂತಹದ್ದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಮಾಂಸಖಂಡದಿಂದ ಬರ್ತಿದ್ಯೋ ಅಥವಾ ನರದ ಮೇಲೆ ಒತ್ತಡ ಬರ್ತಾ ಇರುವಂತಹ ಸಯಾಟಿಕಾದಿಂದ ಆಗ್ತಾ ಇದೆಯೋ, ಇದಕ್ಕೆ ನಾನು ಏನೇನ್ ಮಾಡಬಹುದು, ಇದನ್ನ ಹೇಗೆ ಗುರುತಿಸೋದು, ಅದನ್ನ ಹೇಗೆ ಬೇರ್ಪಡಿಸೋದು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಯಾರಿಗೆ ಈ ಬೆನ್ನು ಸೊಂಟ ನೋವು ನಿಮ್ಮ ಮನೇಲಿ ಇದೆಯೋ ಅವ್ರಿಗೆ ಇದನ್ನ ದಯವಿಟ್ಟು ತೋರಿಸಿ, ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.